ನವೋದಯ ಸ್ವಸಹಾಯ ಗುಂಪುಗಳು ಆರಂಭಗೊಂಡು 25 ವರ್ಷ ಸಂದ ಹಿನ್ನೆಲೆಯಲ್ಲಿ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಮಂಗಳೂರಿನಲ್ಲಿ ಐತಿಹಾಸಿಕ ರಜತ ಸಂಭ್ರಮ ಸಮಾವೇಶ ಇಂದು ನಡೆಯಿತು. ನಗರದ ಬಂಗ್ರಕೂಳೂರು ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆದ ಈ ರಜತ ಸಂಭ್ರಮವನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೀಪ ಬೆಳಗಿಸಿ ಉದ್ಘಾಟಿಸಿದರು. ಈ ಸಂದರ್ಭ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತನ್ನ ವೈಯಕ್ತಿಕ ನೆಲೆಯಲ್ಲಿ ಸೈನಿಕರ ಅಭಿವೃದ್ಧಿಗಾಗಿ 3 ಕೋಟಿ ರೂಪಾಯಿ ಘೋಷಿಸಿ ಸಮಾವೇಶಕ್ಕೆ ಚಾಲನೆ ನೀಡಿದರು. ಇಲ್ಲಿ ಸೈನಿಕರು ದೇಶದ ರಕ್ಷಣೆಗೆ ಹೋರಾಡುವಂತ ಸಮಯದಲ್ಲಿ ನಾವು ನಮ್ಮ ನವೋದಯದವರಿಂದ ಸಂಗ್ರಹಿಸಿ ಹಾಗೂ ನಮ್ಮ ಸಂಸ್ಥೆಯಿಂದ ಸಂಗ್ರಹಿಸಿ 3 ಕೋಟಿ ರೂಪಾಯಿಯನ್ನು ಸೈನಿಕರ ಅಭಿವೃದ್ಧಿಗೆ ಕೊಡ್ತೇವೆ ಅನ್ನುವಂಥದ್ದನ್ನು ಘೋಷಿಸಿದ್ದಾರೆ. ಈ ವೇಳೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗಾಗಿ ದೇಶದ ಸೈನಿಕರಿಗೆ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಿದರು. ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ದೇಶಪ್ರೇಮವನ್ನು ಸಮಾವೇಶದಲ್ಲಿ ಭಾಗಿಯಾದವರು ಹಾಡಿ ಕೊಂಡಾಡಿದರು. ಆಪರೇಷನ್ ಸಿಂಧೂರ ಮೂಲಕ ಭಾರತ ಭಯೋತ್ಪಾದನೆಯ ವಿರುದ್ಧ ಹೋರಾಡುವ ಈ ಹೊತ್ತಿನಲ್ಲಿ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ ಅನ್ನುವಂತ ಹೇಳಿಕೊಂಡು 1 ನಿಮಿಷ ಎಲ್ಲರೂ ಎದ್ದು ನಿಂತು, ಎಲ್ಲರೂ ಮಹಿಳೆಯರು ಎದ್ದು ನಿಂತು, ಎಲ್ಲರೂ ಕೂಡ ಎದ್ದು ನಿಂತು ನಮ್ಮ ವೀರ ಯೋಧರಿಗೆ ಗೌರವವನ್ನು ಸಲ್ಲಿಸುವಂತ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು. ಭಾರತ್ ಮಾತಾ ಕೀ ಜೈ. ಸಮಾವೇಶದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಸುಮಾರು 1.5 ಲಕ್ಷ ಸ್ವಸಹಾಯ ಸಂಘದ ಮಹಿಳೆಯರು ನೀಲಿ ಸೀರೆಯ ಸಮವಸ್ತ್ರ ಧರಿಸಿ ರಜತ ಸಂಭ್ರಮದಲ್ಲಿ ಭಾಗಿಯಾಗಿ ಗಮನ ಸೆಳೆದರು. ನವೋದಯ ಸ್ವಸಹಾಯ ಗುಂಪುಗಳ ರಜತ ಸಂಭ್ರಮ ಕಾರ್ಯಕ್ರಮದಲ್ಲಿ ನಾವೆಲ್ಲ ಲಕ್ಷಾಂತರ ನವೋದಯ ಸ್ವಸಹಾಯ ಸಂಘದ ಸದಸ್ಯರೊಂದಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. 25 ವರ್ಷದ ಹಿಂದೆ ಬಂದು ಎಸ್.ಎಂ. ಕೃಷ್ಣರವರ ಸಂಪುಟದಲ್ಲಿ ಸಹಕಾರ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇದೇ ಜ್ಯೋತಿಯನ್ನ ಬೆಳೆಸಿದ್ದೇನೆ. ಈ ಜ್ಯೋತಿ 25 ವರ್ಷದಿಂದ ಸತತವಾಗಿ ಬೆಳೆದು ಲಕ್ಷಾಂತರ ಮಂದಿ ತಾಯಂದಿರಿಗೆ ಅವರ ಬದುಕಿನಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಈ ಜ್ಯೋತಿ ಇನ್ನ ಉರಿತಾ ಇದೆ. ನಾನು ಕಾರ್ಪೊರೇಷನ್ ಮಿನಿಸ್ಟರ್ ಆಗಿ ನನಗೆ ಅನುಭವ ಉಂಟು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಶಿಸ್ತಿನಿಂದ ವಾಪಸ್ಸು ಬ್ಯಾಂಕ್ಗಳಿಗೆ, ಸಹಕಾರ ಸಂಸ್ಥೆಗಳಿಗೆ ಹಣವನ್ನು ಕಟ್ಟಿದ್ದ ಏನಾಗಿತ್ತು ಅಂದ್ರೆ ಇಡೀ ರಾಜ್ಯದಲ್ಲೇ ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಸಹಕಾರಿ ಕ್ಷೇತ್ರದ ವೈಭವ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಗತಕಾಲದ ಇತಿಹಾಸ ಮಾತ್ರ ಅಲ್ಲ, ಇತಿಹಾಸದಲ್ಲಿ ಅಂತಹ ಮಹಾತ್ಮರ ಅನೇಕ ಮಂದಿ ನಾವು ಕಾಣ್ತಾ ಇದ್ದೇವೆ. ಆ ವೈಭವ ಅದು ಇತಿಹಾಸದ ವೈಭವ ಮಾತ್ರ ಅಲ್ಲ, ಇವತ್ತಿಗೂ ಕೂಡ ಆ ವೈಭವ ನಾವು ಕಾಣ್ತಾ ಇದ್ದೇವೆ. ಅಂತಹ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥವರು ನಮ್ಮ ಇವತ್ತು ಎಂಎನ್ ರಾಜೇಂದ್ರ ಕುಮಾರ್ ಅವರು. ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. 25 ವರ್ಷದಲ್ಲಿ ನವೋದಯ ಗ್ರಾಮ ವಿಕಾಸ ದರ್ಶನ ಮಾಡಿ ಅದರ ಮೂಲಕ
ಸ್ವಾಭಿಮಾನದ ಬದುಕು ಹೇಗೆ ಕಟ್ಟಬೇಕೆಂಬ ಯಾರಿಗಾದ್ರೂ ಈ ದೇಶದಲ್ಲಿ ತೋರಿಸಿಕೊಟ್ಟಿದ್ರೆ ಅದು ಕರಾವಳಿಯ ಮಹಿಳೆಯರದ್ದು ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅದು ಅವತ್ತಿನ ಕಾಲದಲ್ಲೇ ಮೀನುಗಾರಿಕೆಯಲ್ಲಿ ಇವತ್ತು ನಮ್ಮನ್ನು ಪಾಲ್ಗೊಂಡು, ಇವತ್ತು ಅವತ್ತಿನ ಹಂಚಿನ ಕಾರ್ಖಾನೆಯಲ್ಲಿ ಸತತವಾಗಿ ದುಡಿದುಕೊಂಡು, ಅವತ್ತಿನ ಗೇರು ಕಾರ್ಖಾನೆಗೆ ಬಹುಶಃ ಕೆಲಸಕ್ಕೆ ಹೋಗಿ ಮನೆಯಲ್ಲಿ ತಮ್ಮ ಬೀಡಿಯನ್ನು ಎದ್ದು ಕಟ್ಟುವ ಮುಖಾಂತರ ಪ್ರತಿಯೊಂದು